ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್ ತಮ್ಮ ಹೆಸರು? ಅನ್ನಪೂರ್ಣ ಡಬಾಲಿ. ಅನ್ನಪೂರ್ಣ ಡಬಾಲಿ. ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು? ಗೋವಿಂದ ನೀಲಕಂಠಗೌಡ ಪಾಟೀಲ್. ಗೋವಿಂದ್ ನೀಲಕಂಠಗೌಡ ಪಾಟೀಲ್. ಮೇಡಮ್ ಅವರೇ, ಯಾವ ಜಿಲ್ಲಾ ಪಂಚಾಯತಿಯಿಂದ ಆರ್ಸಿ ಬಂದಿದ್ದೀರಾ? ಗದಗ ಜಿಲ್ಲಾದಿಂದ ಕುರ್ತಕೋಟಿ ವಿಭಾಗದಿಂದ ಆರ್ಸಿ. ಕುರ್ತಕೋಟಿ ವಿಭಾಗ ಗದಗ ಜಿಲ್ಲಾ ಪಂಚಾಯತಿಯಿಂದ ಆರ್ಸಿ ಬಂದಿದ್ದೀರಾ ಸರ್. ಮೇಡಮ್ ಅವ್ರಿಗೆ ಟೋಟಲ್ ಓಟ್ ಎಷ್ಟಿತ್ತು? ಲೀಡಿಂಗ್ ಓಟ್ ಎಷ್ಟಿತ್ತು? 24,000 ಇತ್ತು ಟೋಟಲ್ ಓಟ್. ಲೀಡಿಂಗ್ 2,750, ಸ್ವಲ್ಪ ಹೆಚ್ಚು ಕಡಿಮೆ. ಲೀಡಿಂಗ್ ಓಟಿಂದ ಆರ್ಸಿ ಬಂದಿದ್ದಾರೆ. ಮೇಡಮ್ ಅವರು ಇವಾಗ ಈಗಿನ ರಾಜಕೀಯಕ್ಕೂ ಹಳೆ ರಾಜಕೀಯ ಏನು ಅನಿಸ್ತಾ ಇದೆ ನಿಮಗೆ? ಹಳೆ ರಾಜಕಾರಣದಲ್ಲಿ ಈ ತರ ಸಿಸ್ಟಮ್, ಇವತ್ತಿನ ಸಿಸ್ಟಮ್ ಇರಲಿಲ್ಲ. ಭ್ರಷ್ಟಾಚಾರಕ್ಕೆ ಅಷ್ಟೊಂದು ಅವಕಾಶ ಇರಲಿಲ್ಲ. ಮೊದಲು ನಾನು ಆರ್ಸಿ ಬಂದಿದ್ದೆ ಸಿರಟ್ಟಿ ಭಾಗದಿಂದ. ಅವಾಗಿದು ಈ ಲೆಕ್ಕ ಎಲ್ಲ ನಮಗೆ ಗೊತ್ತಿರಲಿಲ್ಲ. ಇವಾಗಿನ ಲೆಕ್ಕನೇ ಬೇರೆ. ಆದ್ರೂ ಕೆಲಸಗಳು ನಮ್ಮ ಭಾಗದಲ್ಲಿ ಎಚ್.ಕೆ. ಪಾಟೀಲ್ ಬಂದ ಮೇಲೆ ತ್ವರಿತಗತಿಯಿಂದ ಸಾಗ್ತಾ ಇದ್ದಾವೆ. ನಾವು ಹೇಳಿದ ಕೆಲಸಗಳು ಸರಿಯಾದ ಕ್ರಮದಲ್ಲಿ ಜರುಗ್ತಾ ಇದೆ. ಮೇಡಮ್, ಈಗ 2.5 ವರ್ಷ ಅವಧಿ ಮುಗಿದಿದೆ ಅಲ್ಲ, 2.5 ವರ್ಷದಲ್ಲಿ ಏನೇನು ಕೆಲಸ ಮಾಡಿಸಿದ್ದೀರಾ ಮೇಡಮ್? ನಿಮ್ಮ ಕುಡಿಯುವ ನೀರಿನ ಸಮಸ್ಯೆ, ನಿರ್ಮಲ ಗ್ರಾಮ ಯೋಜನೆ, ನಮ್ಮ ಗ್ರಾಮದಲ್ಲಿ ಎಲ್ಲ ಸಿಸಿ ರೋಡು, ಈ ಗಟರ್ ವ್ಯವಸ್ಥೆ. ಇನ್ನೊಂದು ಮುಖ್ಯ ಆದ್ಯತೆ ಕೊಡಬೇಕು ಅಂದ್ರೆ ಶೌಚಾಲಯಗಳು, ಸ್ನಾನಗೃಹ, ಶೌಚಾಲಯ. ಅದಕ್ಕೆ ಈ ಸಲ ಪ್ರಾಮುಖ್ಯತೆ ಕೊಟ್ಟು ಬಹಳ ಬೇಡಿಕೆಯಿಂದ ಒತ್ತಾಯಪೂರ್ವಕವಾಗಿ ಎಲ್ರಿಗೂ ಶೌಚಾಲಯಗಳನ್ನು ನಿರ್ಮಿಸಲು ಒತ್ತಾಯಿಸ್ತಾ ಇದ್ದೀರಾ ಮೇಡಮ್. ಇವಾಗ 2.5 ವರ್ಷದಲ್ಲಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದಿರಾ, ಇನ್ನೂ 2.5 ವರ್ಷ ಅವಧಿ ಇದೆ. ಆ ಅವಧಿಯಲ್ಲಿ ಏನೇನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಮೇಡಮ್? ನಮ್ಮ ಹಳೆ ಸ್ಕೂಲ್ಗಳು, ಸಾಧಾರಣ ಶತಮಾನಗಳಿಂದ ಸ್ಕೂಲ್ಗಳು, ಅವುಗಳನ್ನ ಜೀರ್ಣೋದ್ಧಾರ ಮಾಡಿಸ್ಬೇಕು ಅಂತ ಬಹಳ ಆಸೆ. ಜೀರ್ಣೋದ್ಧಾರ ಮಾಡಬೇಕು, ಬಡವರಿಗೆಲ್ಲ ಶಿಕ್ಷಣ ಕೊಡಬೇಕು ಅಂತ ಮೇಡಮ್. ಮೇಡಮ್, ನೀವು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ? ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದಿಂದ. ನೀವು ಚಿಕ್ಕನಿಂದ ರಾಜಕೀಯಕ್ಕೆ ಬರ್ತೇವೆ ಅಂತ ಏನಾದ್ರು ಕನಸಿತ್ತಾ ನಿಮಗೆ? ಇಲ್ಲ ಇಲ್ಲ, ಆ ತರದ್ ಯಾವ್ದು ಏನೋ ಪರಿಸ್ಥಿತಿ ಒತ್ತಡಕ್ಕೆ ಅನುಗುಣವಾಗಿ ಮೊದಲೇ ಸಲ ಆರಿಸಿ ಬಂದದ್ದು ಅದೇ ರೀತಿ, ಈಗಲೂ ಅದೇ ರೀತಿ. ಇದೇ ರೀತಿ ಸರ್. ಇವಾಗ ಮೇಡಮ್ ಅವರು ಆರ್ಸಿ ಬಂದಿದ್ದಾರೆ, ಈ ಕೆಲಸ ಮಾಡ್ತಾ ಇದಾರೆ, ಏನ್ ಅನಿಸ್ತಾ ಇದೆ ನಿಮ್ಗೆ ಮೇಡಮ್ ಇಂದ? ಮೊದಲಿನಕ್ಕಿಂತ ಈಗ ಉತ್ತಮ ಕೆಲಸಗಳ ನಡೀತಾವ. ಮತ್ತು ಅವ್ರು ಅಷ್ಟ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಯಾವುದೇ ಭ್ರಷ್ಟಾಚಾರಕ್ಕೆ ವಗೈರೆ ಇದಕ್ಕೆ ಆಸ್ಪದ ಕೊಡೋದಿಲ್ಲ. ಯಾವತ್ತೂ ಕೆಲಸದ ಕಡೆ ಜಾಸ್ತಿ ಲಕ್ಷ್ಯ. ಮತ್ತು ಅದ್ರ ಸಲುವಾಗಿ ಅಲ್ಲೇ ಮೀಟಿಂಗ್ದೊಳಗೆ ವಾದ ವಿವಾದ ಕೂಡ ಆಗ್ತಾವ. ಈ ಭಾಗದೊಳಗೆ ಸಾಕಷ್ಟು ಕೆಲಸಗಳು ಈಗ ಆಗ್ಯಾವ. ಈ ಭಾಗದಲ್ಲಿ ಮೇಡಮ್ ಬಂದಿನ ಎಲ್ಲ ಕೆಲಸಗಳು ಚೆನ್ನಾಗಿ ಆಗಿದಾವೆ ಅಂದ್ರೆ. ಒಂದು ಮಾತು, ಊರ್ ಜನರ ಸಹಕಾರ ನನಗೆ ಚೆನ್ನಾಗಿ ಸಿಕ್ಕಿದೆ. ಊರ್ ಜನರ ಸರ್ಕಾರ ಮಾಡ್ಬೇಕು ಅಂದ್ರು ಎಲ್ಲ ಹಿರಿಯರ ಮುಖಾಂತರ ನಮ್ಮೂರಿಗೆ ಏನ್ ಬೇಕು ಅವರಿಂದ ವಿಚಾರ ಮಾಡ್ಕೊಂಡು ಅದನ್ನ ಜಿಲ್ಲಾ ಪಂಚಾಯತಿಯಲ್ಲಿ ಸಭೆ ಮೂಲಕ ನಾನು ಗಮನಕ್ಕೆ ತರ್ತೀರಾ ಮೇಡಮ್? ನೀವು ರಾಜಕೀಯಕ್ಕೆ ಬರ್ಲಿಕ್ಕೆ ಗುರು ಅಂತ ಯಾರಾದ್ರೂ ಇದ್ದಾರಾ? ಊರ್ ಜನನೇ ಗುರು ನನಗೆ. ಊರ್ ಜನನೇ ಗುರುಗಳು. ಆಯ್ತು ಮೇಡಮ್. ಸರ್, ಇವಾಗ ಮೇಡಮ್ ಅವರು ಗೆದ್ದು ಬಂದಿದ್ದಾರೆ, ಕೆಲಸ ಮಾಡಿಸ್ತಾ ಇದ್ದಾರೆ. ಮೇಡಮ್ ಅವರು ಗೆದ್ದಿದ್ದಾರಲ್ಲ, ಈ ಸಮಯದಲ್ಲಿ ಓಟ್ ಹಾಕಿದಂಥ ಮತಬಾಂಧವರಿಗೆ ಏನು ಹೇಳಬಯಸ್ತೀರಿ ಸರ್? ಮತಬಾಂಧವರ ಒಂದು ಆಶೀರ್ವಾದದಿಂದನೇ ಮೇಡಮ್ ಅವರು ಗೆದ್ದು ಬಂದಾರೆ. ಮತ್ತು ಏನೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಳ್ಬೇಕಾದ್ರೂ, ಒಂದು ಅಭಿಪ್ರಾಯ ತಗೋಬೇಕಾದ್ರೂ 4 ಜನ ಹಿರಿಯರನ್ನು ಸೇರಿಸಿ ಏನೇನು ಮಾಡೋದು, ಹೆಂಗೆ ಮಾಡೋದು ಅನ್ನುವಂಥ ಒಂದು ವಿಚಾರವನ್ನು ಅವ್ರು ತಗೊಂಡನ ಮುಂದೆ ಆ ಕೆಲಸದೊಳಗೆ ಅವರು ಕೈ ಹಾಕ್ತಾರೆ, ಕೆಲಸ ಮಾಡಿಸ್ತಾರೆ. ಮೇಡಮ್, ಈಗ ಓಟ್ ಹಾಕಿದಂಥ ಜನರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಅವರ ಸಹಕಾರ ಇನ್ನು 2 ವರ್ಷ ಇದೆ ನನಗೆ. ಇದೇ ರೀತಿ ಮುಂದುವರಿಯಲಿ. ನನ್ನಿಂದ ಸಾಧ್ಯವಾದಷ್ಟು ಕೆಲಸಗಳನ್ನು ಅವ್ರು ತಗೊಳ್ಳಿ ಅಂತ ನಾನು ಬಯಸ್ತೀನಿ. ಅವರು ಜನರೇ ನಿಮ್ಗೆ ನಿಮ್ ಉಪಯೋಗ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಜನರ ಉಸಿರಾಗಿ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಒತ್ತಾಸೆಯಾಗಿ ಅವರು ನಿಲ್ಬೇಕು. ಬೆನ್ನೆಲುಬಾಗಿ ಅವ್ರು ನಿಂತ್ರೆ ಕೆಲಸ ಮಾಡಕ್ಕೆ ಈಸಿ ಆಗುತ್ತೆ. ಇಷ್ಟ ಧನ್ಯವಾದಗಳು ಮೇಡಮ್. ನಮಸ್ತೆ. ನಮಸ್ಕಾರ ಸರ್.